ನಮಸ್ಕಾರ, ನನ್ನ ಹೆಸರು ರತಿದೇವಿ ಅಂತ. ನನಗೆ ನೀ ಪೇನ್ ಪಾಸ್ಟ್ 10 ಇಯರ್ಸಿಂದ ತುಂಬ ನೀ ಪೇನ್ ಇತ್ತು. ಸೊ ನಾನು ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸು ಮೀಟ್ ಮಾಡಿ ಕೇಳಿದ್ದಕ್ಕೆ ಅವರು ನೀ ರಿಪ್ಲೇಸ್ಮೆಂಟ್ ಆಗಬೇಕು ಅಂತ ಸಜೆಸ್ಟ್ ಮಾಡಿದ್ರು. ಬಟ್ ನನಗೆ ನೀ ರಿಪ್ಲೇಸ್ಮೆಂಟ್ಗೆ ಹೋಗೋದಕ್ಕಿಂತ ಬೇರೆ ಟ್ರೀಟ್ಮೆಂಟ್ ನೋಡೋಣ ಅಂತ ಇರ್ಬೇಕಾದ್ರೆ ನಾನು ಟಿ ವಿಲಿ ಅಡ್ವರ್ಟೈಸ್ ಮಾಡಿ ನೋಡಿದೆ. ಡಾಕ್ಟರ್ ಸುಹನಾ ಅವ್ರು ಮೀಟ್ ಮಾಡಿದೆ. ಅವ್ರು ನನಗೊಂದು ಕಾನ್ಫಿಡೆನ್ಸ್ ಕೊಟ್ಟರು, ಇಲ್ಲ ಖಂಡಿತ ನಿಮ್ಗೆ ಚೆನ್ನಾಗಾಗುತ್ತೆ, ನಾವು ಹೇಳಿರೋಷ್ಟು ಸೆಷನ್ಸ್ ತಗೊಳ್ಳಿ, ಖಂಡಿತ ವಾಸಿ ಆಗುತ್ತೆ ಅಂತ. ಈಗ ನನಗೆ ಆಲ್ಮೋಸ್ಟ್ ಪರವಾಗಿಲ್ಲ. ನಾನು ನೀ ಪೇನ್ಗೋಸ್ಕರ ಬಂದಿದ್ದೆ, ನೀ ಪೇನ್ ಕಡಿಮೆ ಆಗಿದೆ, ಸ್ವಲ್ಪ ಲೋಯರ್ ಬ್ಯಾಕ್ ಪೇನು ಇದೆ, ಅದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಫಸ್ಟ್ ಡೇ ಬಂದಾಗ ತುಂಬಾ ಪೇನ್ ಇತ್ತು. ನನ್ನ ಮಗನ ಕೈ ಹಿಡ್ಕೊಂಡೆ ನಾನು ಬಂದಿದ್ದಿದ್ದು. ಒಳಗೆ ಬರಬೇಕಾದ್ರೆ ಮೇಡಮ್ ಮೀಟ್ ಮಾಡಬೇಕಾದ್ರೆ ಅವ್ರು ಹೇಳಿದ್ರು ಸ್ವಲ್ಪ ತಗೊಳ್ಳಿ ಒಂದು, ಯಾಕಂದರೆ ಇದು ಪೇನ್ ನೆನ್ನೆ ಮೊನ್ನೆದಲ್ಲ, ತುಂಬ ದಿವಸದಿಂದ ಇರೋದು. ಸೊ ಒಂದು 5 ಸೆಷನ್ಸ್ ತಗೊಂಡಾದ್ಮೇಲೆ ನಾನು ಇಂಡಿಪೆಂಡೆಂಟಾಗಿ ಬರ್ತೀನಿ, ಹೋಗ್ತಾ ಇದ್ದೀನಿ. ಆಪ್ರೇಷನ್ಗೆ ಹೋಗಬೇಕು ಅಂತೇನಿಲ್ಲ. ನಮ್ಮ ತಾಯಿಗೆ ನೀ ರಿಪ್ಲೇಸ್ಮೆಂಟ್ ಆಗಿತ್ತು. ಆಪ್ರೇಷನ್ ಆಗಿ ಒಂದು 4-5 ವರ್ಷ ಆದಮೇಲೆ ಅವರೇ ಹೇಳೋರು ನನಗೆ, ಇಲ್ಲ ನನ್ನ ನೀ ರಿಪ್ಲೇಸ್ಮೆಂಟ್ ಆದಮೇಲೂ ನನಗೆ ಮತ್ತೆ ನೋವು ಹಾಗೇ ಇದೆ ಅಂತ. ತಾಯಿ ಹೇಳಿದ್ದು ನೆನಪಾಗುತ್ತೆ. ಅದಕ್ಕೋಸ್ಕರ ನಾನು ಆಪ್ರೇಷನ್ಗೆ ಹೋಗಲಿಲ್ಲ, ಇಲ್ಲಿ ಬಂದು ತಗೊಳ್ತಾ ಇದ್ದೀನಿ ಟ್ರೀಟ್ಮೆಂಟು. ನನಗಿದೆ ವಾಸಿ ಅನಿಸುತ್ತೆ. ಸೊ ನಾನು ತುಂಬ ಟ್ಯಾಬ್ಲೆಟ್ಸ್ ಎಲ್ಲ ಟ್ರೈ ಮಾಡಿದ್ದೀನಿ. ಡಾಕ್ಟ್ರ್ ಏನೇನು ಹೇಳಿದ್ದಾರೆ ಆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಕಡೆಗೆ ನನಗೆ ತುಂಬಾ ಬೇಜಾರಾಗೋಯ್ತು, ಎಷ್ಟು ಮಾತ್ರೆಗಳು ತಗೊಳ್ಳೋದು. ಆಮೇಲೆ ನನಗೆ ಸ್ವಲ್ಪ ಥೈರಾಯ್ಡು ಬಂದಿದೆ. ಆ್ಯಕ್ಚುಲಿ ನನಗೆ ಹೆಲ್ತ್ ಇಶ್ಯೂಸ್ ಏನೂ ಇರಲಿಲ್ಲ. ಟ್ಯಾಬ್ಲೆಟ್ಸ್ ಇದೆಲ್ಲ ತೊಗೊಳ್ದ ತಕ್ಷಣ ಸ್ವಲ್ಪ ಥೈರಾಯ್ಡ್ ಬರ್ತಾ ಇದೆ, ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದ್ದೀನಿ ಅಂತ ಗೊತ್ತಾದಮೇಲೆ ಅದೆಲ್ಲ ಸ್ಟಾಪ್ ಮಾಡಿ ಈಗ ನಾನು ಯಾವ ಟ್ಯಾಬ್ಲೆಟ್ಸ್ ಏನೂ ತೊಗೊಳ್ತಾ ಇಲ್ಲ. ಜಸ್ಟ್ ಈ ಟ್ರೀಟ್ಮೆಂಟ್ ಒಂದರಲ್ಲೇ ಇದ್ದೀನಿ ನಾನು. ಫೈನಲಿ ನಾನು ಹೇಳೋದೇನು ಅಂದರೆ, ಸ್ವಲ್ಪ ಪೇಷನ್ಸಿಂದ ತಗೊಳ್ಳಿ ಟ್ರೀಟ್ಮೆಂಟು, ಖಂಡಿತ ಚೆನ್ನಾಗಿ ಆಗ್ತೀರ ನೀವು. ನನಗೂ ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ, ಬಂದಮೇಲೆ ಈಗ ನನಗೆ ಕಾನ್ಫಿಡೆಂಟ್ ಬಂದಿದೆ. ತುಂಬ ಪೇನಿಂದ ಆಪ್ರೇಷನ್ಗೆ ಹೋಗೋದೋ ಬೇಡ ಅಂತ ಈ ಥರ ಯೋಚನೆ ಮಾಡೋ ಅಂತಾರೆ. ನಾನು ಹೇಳೋದು, ಬನ್ನಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ. ನೀವು ತೊಗೊಂಡ್ಮೇಲೆ ಒಂದು ಮೇಯ್ನ್ ಮುಖ್ಯವಾಗಿ ನಾವು ಒಂದು ಕಾನ್ಫಿಡೆಂಟಿಂದ ಬರಬೇಕು. ಹೌದು ವಾಸಿ ಆಗುತ್ತೆ ನಮಗೆ ಅಂತ ಒಂದು ನಂಬಿಕೆ ಇದೆ, ಖಂಡಿತ ನಮಗೆ ವಾಸಿ ಆಗುತ್ತೆ.